ಹೆಣ್ಣು ಮಕ್ಕಳು ವಿಶೇಷವಾಗಿ ರಾಯರು ಬೇಗನೆ ಅನುಗ್ರಹವನ್ನು ಮಾಡಬೇಕು. ಯಾವ ರೀತಿ ಮಾಡಿದರೆ ಅನುಗ್ರಹ ಆಗುತ್ತೆ? ಪ್ರತಿ ಗುರುವಾರ ವಿಶೇಷವಾಗಿ ಅವರ ಮನೆಯ ಮುಂದೆ ತುಳಸಿ ಗಿಡವಿರುತ್ತಲ್ಲ, ಆ ತುಳಸಿ ಗಿಡಕ್ಕೆ ಒಂದು ತಂಬಿಗೆ ನೀರನ್ನು ಹಾಕಿ ತುಳಸಿ ಗಿಡಕ್ಕೆ ಪೂಜೆಯನ್ನ ಮಾಡಿ, ಆ ತುಳಸಿ ಗಿಡದ ಆನಿಕೆಯೆಲ್ಲ ಮುಗಿದು ತುಳಸಿ ಗಿಡಕ್ಕೆ ಪೂಜೆಯನ್ನ ಮಾಡಿ, ಆ ತುಳಸಿ ಗಿಡದ ಪೂಜೆ ಮಾಡಿರ್ತಕ್ಕಂಥ ಅರ್ಶನಾಮವನ್ನು ಹಚ್ಚಿ ಮುಂದಕ್ಕೆ ಬಂದು ಮನೆಯಲ್ಲಿ ವಾಸ್ಕಾಲ್ ಇರುತ್ತೆ. ಆ ವಾಸ್ಕಾಲಲ್ಲಿ ವಿಶೇಷವಾಗಿ ನರಸಿಂಹದೇವರಿರ್ತಾರಂತೆ. ನರಸಿಂಹೋ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯತೆ ಅಂದರೆ ಸುಜ್ಞಾನ ಶುಭಶಕ್ತಿ ಪಯೋನಿಧಿ ಅಂತೇಳಿ ಆ ವಾಸ್ಕಾಲಿನಲ್ಲಿ 2 ನೀರನ್ನು ಹಾಕಿ ಅದಕ್ಕೆ ಅರ್ಶನಾಮವನ್ನು ಹಚ್ಚಿ ಬಲಗಾಲು ಇಟ್ಕೊಂಡು ಹೊರಗಡೆಯಿಂದ ಬಂದು ರಾಯರಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಿ, ನೀವು ಮಾಮೂಲಿಯನ್ನ ಪೂಜೆಯನ್ನು ಮಾಡಿ, ಆ ಪೂಜೆಯನ್ನ ಮಾಡಿದಾಗ ಆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಾರಂತೆ. ರಾಯರು ಹೇಗೆ ಅನುಗ್ರಹ ಮಾಡ್ತಾರೆ ಅಂತಂದ್ರೆ, ಅನನ್ಯ ಮಹಿಮರು ರಾಘವೇಂದ್ರ ಸ್ವಾಮಿಗಳು ಅವರ ಪೂಜೆಯನ್ನು ಮಾಡಬೇಕಾದ್ರೆ ವಿಶೇಷವಾಗಿ ನೀವು ನೈವೇದ್ಯವನ್ನು ಮಾಡ್ತೀರಾ. ಎಲ್ಲವನ್ನು ಮಾಡಿ ಆ ನೈವೇದ್ಯವನ್ನು ಮಾಡಿರ್ತಕ್ಕಂಥ ಏನು ಹಾಲಾಗಲಿ ಹಣ್ಣುಗಳಾಗಲಿ ಏನಾಗಲಿ ಅದನ್ನಿಟ್ಟಿರ್ತೀರಲ್ಲ, ಅನ್ನವನ್ನಾಗಲಿ ಅವರಿಟ್ಟಿರ್ತೀರೋ ಅದನ್ನು ಸ್ವೀಕಾರವನ್ನು ಮಾಡಿ. ಅದರಿಂದ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅತಿ ಬೇಗನೆ ರಾಯರೇ ನಿಮ್ಮ ಮನೆಗೆ ಬಂದು ನಿಂತು ಅದನ್ನೆಲ್ಲವನ್ನು ಸ್ವೀಕಾರವನ್ನು ಮಾಡಿ ಅದನ್ನು ವಿಶೇಷವಾಗಿ ಮಾಡ್ತಕ್ಕಂಥವರಾಗ್ತಾರೆ.